ವಿಚಾರಣೆ ಆಗಿದೆ ಸರ್. ಇವತ್ತು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ? ಅಲ್ಲ, ಇವತ್ತು ರಿಕ್ಕಿ ರೈ ಅವ್ರಿಗೆ ಸುಮಾರು ತಾವೆಲ್ಲ ನೋಡ್ತಾನೆ ಇದ್ದೀರಾ. ಆಲ್ಮೋಸ್ಟ್ ಅವ್ರು ಶೂಟೌಟ್ ಆಗಿದ್ದು 18th, ಆಲ್ಮೋಸ್ಟ್ 1.5 month ಆಯಿತು. ಶೂಟೌಟ್ ಆದಮೇಲೆ ಅವ್ರಿಗೆ ಆಲ್ಮೋಸ್ಟ್ 3 ಇಂದ 4 ಆಪ್ರೇಷನ್ಸ್ ಆಗಿದೆ. ಅದಾದಮೇಲೆ ಅವ್ರ ಆಪ್ರೇಷನ್ಸ್ ಆಯಿತು. ಅವ್ರಿಗೆ ಕೈಗೊಂದು ಬುಲೆಟ್ ಬಿದ್ದಿತ್ತು, ಜೊತೆಗೆ ಮೂಗು ಕಟ್ಟಾಗಿತ್ತು. 3 ಇಂದ 4 ಆಪ್ರೇಷನ್ಸ್ ಆಗಿ ಅಷ್ಟೆಲ್ಲ ಆಗಿ ಸುಮಾರು ಸ್ವಲ್ಪ ಚೇತರಿಸ್ಕೊಂಡಿದ್ರು. ಅವ್ರು ಹೇಳಿದ್ರು, ಅವ್ರು ನೋಟಿಸ್ ಕೊಟ್ಟಾಗಲೇ ಲಾಂಗ್ ಬ್ಯಾಕ್ ಹೇಳಿದ್ರು, ನಾವು ಸ್ವಲ್ಪ ಹುಷಾರಾದ್ಮೇಲೆ ನಾನು ಬಂದು ಕೋಪರೇಟ್ ಮಾಡ್ತೀನಿ ಅಂತ. ಅದ್ರ ಪ್ರಕಾರ ಕಾನೂನು ಗೌರವ ಕೊಡಬೇಕು ಅಂತ ಇವತ್ತು ಬಂದರು. ಅದ್ರ ಪ್ರಕಾರ ಇವತ್ತು ಬಂದು ಅವ್ರಿಗೆ ಏನು ಸ್ಟೇಟ್ಮೆಂಟ್ಸ್ ಇದೆ, ಯಾರ್ಯಾರ ಮೇಲೆಲ್ಲ ಡೌಟ್ಸ್ ಇದೆ ಅದನ್ನೆಲ್ಲ ಕ್ಲೀನಾಗಿ ಹೇಳಿದ್ರು. ಯಾವ ಕಾರಣಕ್ಕೋಸ್ಕರ ಡೌಟ್ ಇದೆ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿದ್ರು. ಇನ್ ದ ಮೀನ್ ವೈಲ್ ತಾವೆಲ್ಲ ನೋಡಿದ್ದೀರಾ, ಎಷ್ಟೊಂದು ಕೆಲವೊಬ್ರು ಅವ್ರ ಮೇಲೆ ಇಲ್ಲ ಸಲ್ಲದ್ನೆಲ್ಲ ಇವರೇನೋ ಆರ್ಕೆಸ್ಟ್ರೇಟೆಡ್ ಅನ್ನೋ ಥರ ಅವರೇನೋ ಮಾಡಿಸ್ಕೊಂಡಿರ್ಬೋದು ಅನ್ನೋ ಥರ ಒಂದಷ್ಟು ಸುದ್ದಿಗಳನ್ನ ಹರಿದಾಡಂಗೆ ಮಾಡಿದ್ರು ಕೆಲವೊಬ್ರು. ನಾವು ಅಂಥವ್ರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದೊಂದು ಫೋಟೋ ತೋರಿಸ್ತೀನಿ ನಾನು. ಇದೊಂದು ಫೋಟೋ ನೋಡಿದಾಗ ಇದೊಂದು ಫೋಟೋ ನೋಡಲಿ, ಯಾರಾದ್ರೂ 100 ಕೋಟಿ ಕೊಟ್ಟರು ಕೂಡ ಮುತ್ತಪ್ಪರಯ್ಯವ್ರ ಮಗನಿಗೆ ಪ್ರಚಾರದ ಅವಶ್ಯಕತೆ ಖಂಡಿತ ಇರಲಿಲ್ಲ. ಮುತ್ತಪ್ಪರಯ್ಯವ್ರ ಮಗನಿಗೆ ಹಣದ ಅವಶ್ಯಕತೆ ಇರಲಿಲ್ಲ. ಮುತ್ತಪ್ಪರಯ್ಯವರು ಸಾಕಷ್ಟು ಅವ್ರಿಗೆ ಏನೇನೆಲ್ಲ ಮಾಡಬೇಕು ಅದೆಲ್ಲ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಇದ್ದರೂ ಕೂಡ ಅವ್ರಿಗೆ ಅಂಥ ಅವಶ್ಯಕತೆ ಖಂಡಿತ ಇಲ್ಲ. ಅವರೇ ಇನ್ನೂ ಹೆಲ್ಪ್ ಮಾಡಿಕೊಂಡು ನೀಡಿ ಪೀಪಲ್ಗೆ ಅವ್ರಿಗೆ ಏನೆಲ್ಲ ಮಾಡೋಕ್ಕೆ ಸಾಧ್ಯನೋ ಮಾಡಬೇಕು ಅಂತ. ಈಸ್ ನಾಟ್ ಎ ಗ್ರೀಡಿ. ನೀಡಿ ಪೀಪಲ್ಗೆ ಏನನ್ನ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಮುತ್ತಪ್ಪರಯ್ಯವ್ರ ಮಕ್ಕಳು. ಅಂಥದ್ರಲ್ಲಿ ಅವ್ರ ಮೇಲೆ ಇಲ್ಲ ಸಲ್ಲದ ಕೆಲವೊಬ್ರು ಆರೋಪಗಳನ್ನ ಮಾಡಿದ್ರು. ಬಟ್ ಜನ ನಂಬೋದಿಲ್ಲ ಅದನ್ನು. ಯಾಕಂದರೆ ಅವ್ರ ಮಗನಿಗೆ, ಮುತ್ತಪ್ಪರಯ್ಯವ್ರ ಮಗನಿಗೆ ಯಾರೋ ಒಬ್ರ ಕೈಲಿ ವೆಪನ್ ಕೊಟ್ಬಿಟ್ಟು ಶೂಟ್ ಮಾಡಿಸ್ಕೊಳ್ಳೋ ಅಂತ ಖಂಡಿತ ಅಷ್ಟು ಬ್ರೈನ್ಲೆಸ್ ಏನಲ್ಲ. ಬಿಕಾಸ್ ಈ ಮುತ್ತಪ್ಪರಯ್ಯ ಅಂದರೆ ಯಾರು ಅಂತ ಎಲ್ಲರಿಗೂ ಗೊತ್ತಿರೋಂಥದ್ದು, ಅಂಥವ್ರ ಮಗ. ಸೊ ಏಕಾಏಕಿ ಅವ್ರ ಮೇಲೆ ಗುಂಡಿನ ದಾಳಿ ಆಯಿತು. ಇದು ದೊಡ್ಡ ಕಾನ್ಸ್ಪಿರಸಿ. ಒಂದು ಯಾರೋ ಮಾಡಬೇಕು ಎಲ್ಲೋ ಒಂದು ಕಡೆ, ನಮಗೆ ಗೊತ್ತಿರೋ ಪ್ರಕಾರ ಎಲ್ಲೋ ಒಂದು ಕಡೆ ಇವ್ರಿಗೆ ಅಟೆಂಪ್ಟ್ ಮಾಡಿ ಇವ್ರಿಗೆ ತೊಂದರೆ ಆದರೆ ಅದನ್ನೆತ್ತಿ ಅವರು ಇನ್ನೊಬ್ಬ ಅಣ್ಣನಿಗೆ ಹಾಕಿ ಅವ್ರು ಬೇರೆ ದೇಶದಿಂದ ಈ ದೇಶಕ್ಕೆ ಬರ್ದಂಗೆ ಮಾಡಿ ಆಸ್ತಿನ ಹೊಡಿಬೇಕು ಅನ್ನೋ ಒಂದು ಒಳ್ಳೆ ಸಂಚನ್ನು ಕ್ಲೀನಾಗಿ ರೂಪಿಸಿದ್ರು. ಗಾಡ್ ಗ್ರೇಸ್ ಏನೂ ಆಗಿಲ್ಲ. ಮುತ್ತಪ್ಪರಯ್ಯವ್ರ ಮಗ ಬದುಕಿದ್ದಾರೆ, ತೊಂದರೆ ಏನಾಗಿಲ್ಲ. ಖಂಡಿತ ಇದ್ರಲ್ಲಿ ನ್ಯಾಯ ಸಿಗಲೇಬೇಕು. ಯಾಕಂದರೆ ಸಿಕ್ಕಿಲ್ಲ ಅಂತ ಪಕ್ಷದಲ್ಲಿ ಖಂಡಿತ ಇದನ್ನು ನಾವು ದೊಡ್ಡ ಮಟ್ಟಿಗೆ ಕಾನೂನು ಮುಖಾಂತರವಾಗಿ ಒಂದು ಹೋರಾಟ ಮಾಡಲೇಬೇಕಾಗ್ತದೆ. ಬಟ್ ನಮಗೆ ಪೊಲೀಸ್ ಮೇಲೆ ಕೂಡ ಖಂಡಿತ ಭರವಸೆ ಇದೆ. ಯಾಕಂದರೆ ಒಂದು ಗುಡ್ ಲೈನಪ್ಪಲ್ಲಿ ಅವರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇದ್ದಾರೆ. ಸೊ ನಮ್ಗೆ ಯಾರ್ಯಾರ ಮೇಲೆ ಸಸ್ಪೆಕ್ಟ್ ಇದೆ, ಯಾವ ಕಾರಣಕ್ಕಾಗೋಸ್ಕರ ಸಸ್ಪೆಕ್ಟ್ ಇದೆ, ಅದಕ್ಕೇನು ಡಾಕ್ಯುಮೆಂಟ್ಸ್ ಇದೆ ಎಲ್ಲನೂ ನಾವು ಕೂಡ ಇವತ್ತು ಕೊಟ್ಟಿದ್ದೀವಿ. ಯಾವುದೇ ಥರ ಇದರಲ್ಲಿ ಮುತ್ತಪ್ಪರಯ್ಯವ್ರ ಮಗನಿಗೆ ಜೀವ ಬೆದರಿಕೆ ಇರೋದು, ಅವ್ರ ಮೇಲೆ ಶೂಟೌಟ್ ಆಗಿರೋದು, ಆಲ್ಮೋಸ್ಟ್ ನೋವು ಅನುಭವಿಸಿರೋದು, ಅವರು ಆಪ್ರೇಷನ್ ಆಗಿರೋದು ಅವ್ರಿಗೆ. ಸೊ ಎಲ್ಲ ಒಂದು ಕಡೆ ಅಪಪ್ರಚಾರಗಳನ್ನ ಮಾಡಿ ಇದನ್ನ ಏನಂತಾರೆ ತನಿಖೆನ ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಮಾಡಿದ್ರು. ಅದು ಖಂಡಿತ ಈ ಪೊಲೀಸ್ ವ್ಯವಸ್ಥೆ ಅವ್ರಿಗೆ ಗೊತ್ತಾಗತ್ತೆ. ಸೊ ಹಂಗಾಗಿ ಅದೆಲ್ಲ ಸುಳ್ಳು. ಈಗ ಇನ್ವೆಸ್ಟಿಗೇಷನ್ ಏನಾಗಿದೆ ಅಂತ ಸಸ್ಪೆಕ್ಟ್ ಮಾಡಿ ಬಂಧನ ಮಾಡಿದ್ದಾರೆ. ದ ಫೈನಲ್ ರಿಪೋರ್ಟ್ ಹಾಕೋವರೆಗೂ ಅದು ದಟ್ಸ್ ನಾಟ್ ಎ ಫೈನಲ್. ಚಾರ್ಜ್ ಶೀಟ್ ಫೈನಲ್ ಹಾಕಿದ್ಮೇಲೆ ತಾನೇ ಅದಕ್ಕೊಂದು ಅಂತ್ಯನ ಸಿಗುತ್ತೆ. ಸೊ ಈಗ ಸದ್ಯಕ್ಕೆ ಒಂದು ಸಸ್ಪೆಕ್ಟ್ ಅಲ್ಲಿ ಇದೆ, ಹಾಗಾಗಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇರ್ಬೋದು, ಇಲ್ಲದೆ ಇರ್ಬೋದು, ಅದು ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ. ಅದನ್ನ ನಾವು ಹೇಳೋದು ತಪ್ಪಾಗುತ್ತೆ. ಈಗ ಪ್ರೆಸೆಂಟ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದ್ರಿಂದ ಅವ್ರು ಫೈನಲ್ ಆಗಿ ಹೇಳ್ತಾರೆ. ಬಟ್ ಅಲ್ಟಿಮೇಟ್ ಆಗಿ ಇದ್ರಲ್ಲಿ ನೋವು ಅನುಭವಿಸಿರೋದು ಮುತ್ತಪ್ಪರಯ್ಯವ್ರ ಮಗ. ಶೂಟೌಟ್ ಆದಾಗ ಅವ್ರಿಗೊಂದು ಮೂಗು ಕಟ್ಟಾಗಿದೆ, ಕೈಗೊಂದು ಬುಲೆಟ್ ಬಿದ್ದಿದೆ, ಆಪ್ರೇಷನ್ ಎಲ್ಲ ಮಾಡಿ 3-4 ಆಪ್ರೇಷನ್ ಆಗಿದೆ. ಇಷ್ಟೆಲ್ಲ ಮಾಡಿ ಇವತ್ತು ಒಂದು ಇನ್ವೆಸ್ಟಿಗೇಷನ್ಗೆ ಅಂತ ಕಾನೂನನ್ನ ಒಬ್ಲೈಸ್ ಮಾಡೋದಕ್ಕೇ ಅವ್ರು ಇವತ್ತು ಬಂದು ಇನ್ವೆಸ್ಟಿಗೇಷನ್ಗೆ ಬಂದು ಇನ್ವೆಸ್ಟಿಗೇಷನ್ ಕೂಡ ಕೋಪರೇಟ್ ಮಾಡಿ ಸುಮಾರು 4-5 ಅವರ್ ಇಷ್ಟೊತ್ತು ಕೋಪರೇಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಯಾವಾಗ ಕರೆದ್ರು ಕೂಡ ಅವರು ಬಂದು ಕೋಪರೇಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇಲ್ಲ, ಮತ್ತೆ ಬರೋದಕ್ಕೆ ಯಾವಾಗ ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ ಸರ್. ಹಂಗಂತ ಹೇಳೋಕ್ ಬರೋಲ್ಲ ಸರ್. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಅಂಡರ್ ಪ್ರೋಸೆಸ್ ಇರಬೇಕಾದ್ರೆ ಯಾರು ಮಾಡಿರ್ಬೋದು ಅಂತ ಫೈನಲ್ ರಿಪೋರ್ಟ್ ಆದಾಗ ಮಾತ್ರನೇ ಗೊತ್ತಾಗುತ್ತೆ. ಸೊ ಬಟ್ ಖಂಡಿತ ಇವ್ರಿಗೆ ಯಾರ್ಯಾರ ಮೇಲೆಲ್ಲ ಸಸ್ಪೆಕ್ಟ್ ಇದೆ, ಅವ್ರು ಆಲ್ರೆಡಿ FIR ಅಲ್ಲಿ ಹೆಸರಿದೆ. ಸೊ ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ ಅನ್ನೋದು ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಖಂಡಿತ ಗೊತ್ತಾಗುತ್ತೆ. ಬಟ್ ಒಂದಂತೂ ಸತ್ಯ ಹೇಳ್ತೀನಿ, ಮುತ್ತಪ್ಪರಯ್ಯವ್ರ ಮಗನಿಗೆ ಹಣದ ಅವಶ್ಯಕತೆ ಖಂಡಿತ ಇರಲಿಲ್ಲ. ಮುತ್ತಪ್ಪರಯ್ಯವ್ರ ಮಗನಿಗೆ ಪ್ರಚಾರದ ಅವಶ್ಯಕತೆನೂ ಖಂಡಿತ ಇರಲಿಲ್ಲ. ಯಾಕಂದರೆ ಎಷ್ಟೋ ಅವ್ರು ಮಾಡೋ ಒಳ್ಳೆ ಕೆಲಸಗಳ ಪ್ರಚಾರಕ್ಕೆ ಬರೋದು ಬೇಡ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಇಂಥ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಅವ್ರಿಗೆ ಪ್ರಚಾರ ಮಾಡಿಸ್ಕೊಬೇಕು ಅನ್ನೋದು ಇರಲಿಲ್ಲ, ಅಥವಾ ಹಣ ಮಾಡಬೇಕು ಅನ್ನೋದು ಇರಲಿಲ್ಲ. ಯಾಕಂದರೆ ಮುತ್ತಪ್ಪರಯ್ಯವರಿಂದ ಎಲ್ಲನೂ ಅವ್ರಿಗಿದೆ. ಸೊ ಹಾಗಾಗಿ ಇಂಥ ರಾಂಗ್ ಆಗಿ ಕೆಲವೊಬ್ಬರು ಒಂಥರ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ. ದಯವಿಟ್ಟು ಅವ್ರಿಗೆ ನಾನು ಕೇಳೋದೇನೆಂದರೆ, ದಯವಿಟ್ಟು ಒಂದು ಲೈನಪ್ಪಲ್ಲಿ ಹೋಗ್ತಾ ಇದೆ ಇನ್ವೆಸ್ಟಿಗೇಷನ್ನು. ಸಾಧ್ಯ ಆದರೆ ತಾವು ಸಹಕಾರ ಕೊಡಿ, ಕಲ್ಪ್ರಿಟ್ನ ಮತ್ತು ಶೂಟರ್ಸ್ನ ಮತ್ತು ಕಾನ್ಸ್ಪಿರಸಿ ಮಾಡಿದವ್ರನ್ನ ಹಿಡಿಯೋದಕ್ಕೆ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ಅವರಿಗೆ ಮುತ್ತಪ್ಪರಯ್ಯವರು ಒಂದು ಆಸ್ತಿಯನ್ನು ಕೊಡ್ತೀನಿ ಅಂತ ಹೇಳಿದ್ರು, ಅದು ಕೊಟ್ಟಿರಲಿಲ್ಲ. ವಿಕ್ಕಿ ರೈ ಅವರು ಅದನ್ನು ಕೊಡೋಕ್ಕೆ ಒಪ್ಪಿರಲಿಲ್ಲ.
ಇರ್ಲಿಲ್ಲ. ಆ ಕಾರಣಕ್ಕೋಸ್ಕರ ವಿಠಲ್ ಈ ತರ ಮಾಡಿದ್ದಾರೆ ಅನ್ನುವಂಥದ್ದು ಇದೆ ಸರ್. ಇಲ್ಲ ಕೊಡಬೇಕು, ಮುತ್ತಪ್ಪರಿಯವರು ಯಾರ್ಯಾರಿಗೆಲ್ಲ ಏನೇನೆಲ್ಲ ಕೊಡಬೇಕು ಅಂತ ಹೇಳಿದ್ರು, ಒಂದಷ್ಟು ಜನಕ್ಕೆ ಕೊಟ್ಟಿರೋ ಸತ್ಯ. ಇನ್ನೊಂದಷ್ಟು ಜನಕ್ಕೆ ಕೊಡಬೇಕಾಗಿತ್ತು. ಒಂದಷ್ಟು ಕೋರ್ಟಲ್ಲಿ ಕೇಸ್ಗಳು ಎಲ್ಲ ಇದ್ದಿದ್ದರಿಂದ, ಸ್ಟೇ ಇದ್ದಿದ್ರಿಂದ, ಮತ್ತೊಂದು ಇದ್ದಿದ್ದರಿಂದ ಕೆಲವೊಂದು ಕೊಟ್ಟಿಲ್ಲ. ಬಟ್ ಖಂಡಿತವಾಗಿಯೂ ಕೊಡ್ತೀವಿ. ಕೊಡುವಂಥದ್ದು ಏನೇನೆಲ್ಲ ಇರುತ್ತೆ, ಯಾರ್ಯಾರಿಗೆ ಏನೇನು ಕೊಡಬೇಕು ಕೊಟ್ಟಾಗಿದೆ. ಮುಂದಕ್ಕೆ ಕೊಡುವಂಥದ್ದು ಯಾರ್ಯಾರಿಗೆ ಏನು ಕೊಡಬೇಕು ಖಂಡಿತ ಕೊಡ್ತಾರೆ. ಯಾವುದು ಕೂಡ ಮೋಸ ಮಾಡೋ ಪ್ರಶ್ನೆ ಇಲ್ಲ. ಮತ್ತೆ ಮಕ್ಕಳು ಹಣದಿಂದ ಖಂಡಿತ ಇಲ್ಲ, ಜನಗಳ ಪ್ರೀತಿಯಿಂದ ಇದ್ದಾರೆ. ಥ್ಯಾಂಕ್ ಯು.